ಹಾಯ್ ಫ್ರೆಂಡ್ಸ್, ಬರೋಬ್ಬರಿ 9 ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿದ್ದ ಸುನೀತಾ ವಿಲಿಯಮ್ಸ್. ಅಷ್ಟಕ್ಕೂ ಸುನೀತಾ ವಿಲಿಯಮ್ಸ್ ಮೂಲತಃ ಎಲ್ಲಿಯವರು, ಇವರ ತಂದೆ ತಾಯಿ ಯಾರು, ಇವರು ವಿದ್ಯಾಭ್ಯಾಸ ಮಾಡಿದ್ದೆಲ್ಲಿ, 9 ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿದ್ದಾದರೂ ಏಕೆ, ಬಾಹ್ಯಾಕಾಶದಲ್ಲಿ ಸುನೀತಾ ವಿಲಿಯಮ್ಸ್ ರವರು ಮಾಡಿದ ಸಾಧನೆಗಳೇನೇನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ. ಕೊನೆವರೆಗೂ ತಪ್ಪದೆ ನೋಡಿ. ಸುನೀತಾ ಲಿಂಟನ್ ವಿಲಿಯಮ್ಸ್ ಅಂತ ಇದು ಇವರ ಪೂರ್ತಿ ಹೆಸರು. ಇವರು 19 ಸೆಪ್ಟೆಂಬರ್ 1965ರಲ್ಲಿ ಅಮೆರಿಕದ ಒಹಿಯೋ ರಾಜ್ಯದ ಯೂಕ್ಲಿಡ್ನಲ್ಲಿ ಜನಿಸ್ತಾರೆ. ಇವರ ತಂದೆ ಮೂಲತಃ ಭಾರತದ ಗುಜರಾತ್ನವರು. ಇವರ ತಂದೆ ಹೆಸರು ದೀಪಕ್ ವಿಲಿಯಮ್ಸ್ ಅಂತ. ಮತ್ತೆ ಇವರ ತಾಯಿ ಬೋನಿಯಾ ಪಾಂಡ್ಯ ಅಂತ ಯುಕ್ರೇನ್ನ ಸ್ಲೋವೇನಿಯಾ ಮೂಲದವರು. ಸುನೀತಾ ವಿಲಿಯಮ್ಸ್ ಅವರು 1983ರಲ್ಲಿ ನಿದಾಮ್ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾರೆ. ಮತ್ತು 1987ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ನಾವೆಲ್ ಅಕಾಡೆಮಿಯಲ್ಲಿ ಭೌತಶಾಸ್ತ್ರದಲ್ಲಿ ಇವರು ಡಿಗ್ರಿ ಪಡೆದು ನಂತರ US ನೌಕಾದಳದಲ್ಲಿ ಪೈಲಟ್ ಆಗಲು ಟ್ರೈನಿಂಗ್ನ ತಗೊಳ್ತಾರೆ. ವಿದ್ಯಾಭ್ಯಾಸದ ನಂತರ ಇವರು 1989ರಲ್ಲಿ US ನೌಕಾದಳದಲ್ಲಿ ಸೇರ್ಪಡೆ ಆಗ್ತಾರೆ. ಹಲವಾರು ಸೇನಾ ವಿಮಾನಗಳನ್ನು ಹಾರಿಸಿ ಪೈಲಟ್ ಮತ್ತು ಪರೀಕ್ಷಾ ಪೈಲಟ್ ಆಗಿ ಇವರು ಕೆಲಸ ಮಾಡ್ತಾರೆ. ಅದಾದಮೇಲೆ ನಾಸಾ ಇವ್ರನ್ನ ಆಸ್ಟ್ರೋನಟ್ ಆಗಿ ಸೆಲೆಕ್ಟ್ ಮಾಡಿದ್ದು 1998ರಲ್ಲಿ. ಇದುವರೆಗೂ ಸುನೀತಾ ವಿಲಿಯಮ್ಸ್ ಅವರು 3 ಬಾರಿ ಅಂತರಿಕ್ಷ ಪ್ರಯಾಣವನ್ನು ಮಾಡಿದ್ದಾರೆ. ಮೊದಲನೇ ಬಾರಿ ಸುನೀತಾ ವಿಲಿಯಮ್ಸ್ ಅವರು ಅಂತರಿಕ್ಷ ಪ್ರಯಾಣವನ್ನು ಮಾಡಿದ್ದು ಡಿಸೆಂಬರ್ 9, 2006ರಲ್ಲಿ. ಅವಾಗ 195 ದಿನಗಳ ಕಾಲ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS ನಲ್ಲಿ ಇವರು ಇರ್ತಾರೆ. ಮೊದಲನೇ ಬಾರಿಗೆ ಇವರು 29 ಗಂಟೆ 17 ನಿಮಿಷಗಳ ಕಾಲ ಸ್ಪೇಸ್ ವಾಕ್ನ ಇವರು ಮಾಡಿರ್ತಾರೆ. ಎರಡನೇ ಬಾರಿಗೆ ಇವರು ಅಂತರಿಕ್ಷ ಪ್ರಯಾಣವನ್ನು ಮಾಡಿದ್ದು ಜುಲೈ 15, 2012ರಲ್ಲಿ. ಆವಾಗ ಇವರು 127 ದಿನಗಳ ಕಾಲ ಅಂತರಿಕ್ಷದಲ್ಲಿ ಇರ್ತಾರೆ. ಆವಾಗ ಇವರು ಸ್ಪೇಸ್ ವಾಕ್ ಮಾಡಿದ ಟೋಟಲ್ ಟೈಮು 50 ಗಂಟೆ 40 ನಿಮಿಷಗಳ ಕಾಲ. ಇನ್ನು ಮೂರನೇ ಬಾರಿ ಸುನೀತಾ ವಿಲಿಯಮ್ಸ್ ಅವರು ಸ್ಪೇಸ್ಗೆ ಹೋಗಿದ್ದು 2024ರ ಜೂನ್ 5ರಲ್ಲಿ. ಬೋಯಿಂಗ್ನ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಮೂಲಕ ಇವರು ISSಗೆ ಹೋಗ್ತಾರೆ. ISSನಲ್ಲಿ ಪ್ರೊಪಲ್ಷನ್ ಸಿಸ್ಟಮ್ನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರ್ತವೆ. ಅದನ್ನು ಸರಿಪಡಿಸೋದಕ್ಕೆ ಅಂತ 8 ದಿನಗಳ ಕಾರ್ಯಾಚರಣೆಗೆ ಇವರು ಹೋಗಿರೋದು. ಅದು ಬರೀ 8 ದಿನಗಳ ಕಾರ್ಯಾಚರಣೆ ಆಗಿರುತ್ತೆ. ಆದರೆ ಇವರು ಹೋದಂತಹ ಬೋಯಿಂಗ್ನ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಹೀಲಿಯಂ ಸೋರಿಕೆ ಆಗ್ತಾ ಇರುತ್ತೆ. ಆ ಕಾರಣದಿಂದಾಗಿ ಇವರು ಮರಳಿ ಭೂಮಿಗೆ ಬರೋದಕ್ಕೆ ಆಗಿರಲ್ಲ. ಹಾಗಾಗಿ ಇವರು ಬರೀ 8 ದಿನಗಳ ಕಾರ್ಯಾಚರಣೆಗೆ ಅಂತ ಹೋದವರು 9 ತಿಂಗಳ ಕಾಲ ಅಲ್ಲೇ ಇರಬೇಕಾಗಿ ಬರುತ್ತೆ. ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡವ್ರನ್ನ ಮರಳಿ ಭೂಮಿಗೆ ಕರೆತರಲು ನಾಸಾದವರು ತುಂಬ ಶ್ರಮ ಪಡ್ತಾರೆ. ಸ್ಪೇಸ್ ಎಕ್ಸ್ ಕ್ರ್ಯೂ ಡ್ರ್ಯಾಗನ್ ಮೂಲಕ ಇವರು ಬಾಹ್ಯಾಕಾಶ ನಿಲ್ದಾಣದಿಂದ ಮಾರ್ಚ್ 18, 2025ರಂದು ಬಾಹ್ಯಾಕಾಶದಿಂದ ಭೂಮಿಗೆ 400 ಕಿಲೋಮೀಟರ್ ಡಿಸ್ಟೆನ್ಸ್ ಮತ್ತು 17 ಗಂಟೆಗಳ ಪ್ರಯಾಣ ಆಗಿರುತ್ತೆ. ಫ್ಲೋರಿಡಾದ ಕರಾವಳಿಯಲ್ಲಿ ಸುರಕ್ಷಿತವಾಗಿ ಸ್ಪೇಸ್ ಎಕ್ಸ್ ಅದನ್ನ ಲ್ಯಾಂಡ್ ಮಾಡ್ತಾರೆ. ಬಾಹ್ಯಾಕಾಶಕ್ಕೆ ತೆರಳಿದವ್ರನ್ನ ನಾಸಾ ಯಾವುದೇ ಅವರಿಗೆ ಪ್ರಾಣಾಪಾಯ ಇಲ್ಲದೆ ವಾಪಸ್ ಸುರಕ್ಷಿತವಾಗಿ ಭೂಮಿಗೆ ಕರ್ಕೊಂಬರ್ತಾರೆ. ಇದು ನಾಸಾದ ಅತಿ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಭಾರತದ ಹೆಮ್ಮೆಯ ಮಗಳು ಸುನೀತಾ ವಿಲಿಯಮ್ಸ್ ರವರು ವಾಪಸ್ ಸುರಕ್ಷಿತವಾಗಿ ಭೂಮಿಗೆ ಬಂದಿದ್ದು. ಬಾಹ್ಯಾಕಾಶದಿಂದ ಭೂಮಿಗೆ ಮರಳಿ ಬಂದ ಸುನೀತಾ ವಿಲಿಯಮ್ಸ್ ರವರಿಗೆ ಚೇತರಿಸಿಕೊಳ್ಳೋದಕ್ಕೆ 45 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಗುರುತ್ವಾಕರ್ಷಣೆ ಇರೋದಿಲ್ಲ. ಇದಿಷ್ಟು ಸ್ಪೇಸ್ ಮತ್ತು ಸುನೀತಾ ವಿಲಿಯಮ್ಸ್ ಬಗೆಗಿನ ಮಾಹಿತಿಗಳಾಯಿತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.